ಜನವರಿಗೆ ಕ್ರಾಂತಿ, ಸಂಕ್ರಮಣಕ್ಕೆ ಶಿಫ್ಟ್, ಅದಕ್ಕೆ 7 ಕಾರಣಗಳು. ನವೆಂಬರ್, ಈ ತಿಂಗಳಿನಿಂದ ಚಳಿಗಾಲ ಆರಂಭ ಆಗಿದೆ. ಆದರೆ ಇದೇ ತಿಂಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿಯ ಬಿಸಿಗಾಳಿ ಬೀಸುತ್ತೆ ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು. ಬಿಹಾರ ಎಲೆಕ್ಷನ್ ಬಳಿಕ ಏನೇನೋ ಆಗ್ಬಿಡುತ್ತೆ ಅಂತಾನು ಹೇಳಲಾಗ್ತಾ ಇತ್ತು. ನವೆಂಬರ್ ಮೊದಲ ವಾರ ಕಳೆದೇ ಹೋಯ್ತು. ಅರ್ಧ ವಾರ್ಷಿಕ ಪರೀಕ್ಷೆ ಕಳೆದು ರಜೆ ಮುಗಿಸಿ ಬರೋದ್ರೊಳಗೆ ನವೆಂಬರ್ ಕ್ರಾಂತಿ ಆಗೇ ಬಿಡುತ್ತೆ ಅಂತ ಗೌಜು ಗದ್ದಲ ಸೃಷ್ಟಿಯಾಗಿತ್ತು. ಕಾಂಗ್ರೆಸ್ ಪಾಳಯದಲ್ಲಿ ಕ್ರಾಂತಿ ಕವನ ಮೊಳಗುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈ ಮಧ್ಯೆ ಕಬ್ಬು ಬೆಳೆಯುವ ರೈತರ ಕ್ರಾಂತಿ ದಿಲ್ಲಿಯಲ್ಲೂ ಚರ್ಚೆ ಆಗಿದೆ. ರಾಜ್ಯ ಸರ್ಕಾರಕ್ಕೂ ಇಕ್ಕಟ್ಟು ಬಿಕ್ಕಟ್ಟಾಗಿದೆ. ಸಂಕ್ರಾಂತಿಗೆ ಶಿಫ್ಟ್ ಆಯ್ತಾ ಕ್ರಾಂತಿ ಅನ್ನುವಂಥ ಪ್ರಶ್ನೆ ಕೂಡ ಶುರುವಾಗಿದೆ. ಯಾವ ಕ್ರಾಂತಿನೂ ಇಲ್ಲ, ಬರೀ ಭ್ರಾಂತಿ. ಇದು ರಾಜ್ಯ ಕಾಂಗ್ರೆಸ್ ಕ್ರಾಂತಿ ಗೀತೆ ಸಂಬಂಧ ಕೇಳಿ ಬರ್ತಾ ಇದ್ದ ಅಣಿ ಮುತ್ತುಗಳು. ಈ ಸುಂದರ ಸ್ವಪ್ನ ಈಗ ಕನಸಾಗಿಯೇ ಉಳಿದಿದೆ. ನವೆಂಬರ್ ಕ್ರಾಂತಿ ಆಗತ್ತೆ ಅಂತ ಕ್ರಾಂತಿಯ ಜನಕರು ಗುನ್ಗಿದ್ದು. ಆದ್ರೆ ನವೆಂಬರ್ ಕ್ರಾಂತಿ ಗ್ಯಾರಂಟಿ ಆಗೋದೇ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಉನ್ನತ ಮೂಲಗಳ ಮಾಹಿತಿ ಲಭ್ಯವಾಗಿದೆ. ನವೆಂಬರ್ನಲ್ಲಿ ಯಾವ ಕ್ರಾಂತಿನೂ ನಡೆಯಲ್ಲ. 2026ರ ಜನವರಿ 15 ಸಂಕ್ರಮಣಕ್ಕೆ ಕಾಂಗ್ರೆಸ್ನಲ್ಲೂ ಸಂಕ್ರಮಣ ಆಗಬಹುದು ಅಂತ ಜಾತಕ ನೋಡಲಾಗ್ತಾ ಇದೆ. ಹಾಗಿದ್ರೆ ಹಸ್ತ ಮನೆಯಲ್ಲಿ ನವೆಂಬರ್ ಕ್ರಾಂತಿ ಯಾಕೆ ನಡೆಯಲ್ಲ ಅನ್ನೋದಕ್ಕೆ ಒಂದಷ್ಟು ಕಾರಣಗಳು ಪುಷ್ಟಿ ನೀಡುತ್ತಾ ಇವೆ. ಜನವರಿಗೆ ಕ್ರಾಂತಿ ಸಂಕ್ರಮಣ ಏನು ಅಂತ ನೋಡೋದಾದ್ರೆ, ನವೆಂಬರ್ ಬಂದಾಗಿದೆ, ಕಬ್ಬು ಬೆಳೆಗಾರರ ಪ್ರತಿಭಟನೆ ಜೋರಾಗಿದೆ. ಇತ್ತ ಜಾತಿ ಗಣತಿ ನಡೆದಿದ್ದು ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಸೂಚಿಸಬೇಕಾಗಿದೆ. ಈ ಬೆಳವಣಿಗೆ 15 ದಿನ ಬೇಕು. ವಿದೇಶದಿಂದ ರಾಹುಲ್ ಬರಬೇಕು. ಅಷ್ಟರಲ್ಲಿ ಈ ತಿಂಗಳು ಮುಗಿದು ಡಿಸೆಂಬರ್ ಆರಂಭ ಆಗುತ್ತೆ. ಇನ್ನು ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಚಳಿಗಾಲದ ಅಧಿವೇಶನ ಮುಗಿಯೋದರ ಒಳಗೆ ಕ್ರಾಂತಿ ಮುಂದೂಡಿಕೆ. ಅಧಿವೇಶನ ಮುಗಿದ ಬಳಿಕ ಶೂನ್ಯ ಮಾಸ ಶುರು, ಕ್ರಾಂತಿ ಆಗಲ್ಲ. ಹೀಗಾಗಿ ಸಂಕ್ರಾಂತಿಗೆ ಕ್ರಾಂತಿ ನಿರೀಕ್ಷೆ ಎಂಬ ಖಚಿತ ಮಾಹಿತಿ ಲಭ್ಯವಾಗಿದೆ. ಇನ್ನು ದಳಪತಿಗಳು ವ್ಯಂಗ್ಯವಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಕ್ರಾಂತಿ ವದಂತಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಕ್ರಾಂತಿನೂ ಆಗಲ್ಲ, ವಾಂತಿನೂ ಆಗಲ್ಲ. ಸಿಎಂ ಡಿಸಿಎಂ ಏನ್ ಮಾತನಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಇನ್ನ ಸಿಎಂ ಮಾಡು ಡಿಕೆಶಿ ದೇವರ ಬಳಿ ಕೇಳ್ಕೊಳ್ತಾ ಇದ್ದಾರೆ. ನೋಡೋಣ ಏನಾಗತ್ತೆ ಎಂದಿದ್ದಾರೆ. ಒಟ್ಟಾರೆ ನವೆಂಬರ್ ಕ್ರಾಂತಿಯ ಕಾರ್ಮೋಡ ಬಹುತೇಕ ಕರಗಿದ ಲಕ್ಷಣಗಳು ಗೋಚರಿಸಿವೆ. ಆದ್ರೆ ಸಂಕ್ರಾಂತಿಗೆ ಕ್ರಾಂತಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಮೂಲದ ಪ್ರಕಾರ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆಗೆ ಕೈ ಹಾಕಿದ್ರೆ ವ್ಯತಿರಿಕ್ತ ಪರಿಣಾಮ ಆಗಬಹುದು. ಹೀಗಾಗಿ ರಾಜ್ಯ ಬಜೆಟ್ ಆದ ನಂತರವಷ್ಟೇ ಕ್ರಾಂತಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇತ್ತ ಅಧಿಕಾರ ಸೂತ್ರ ನಂಬಿ ಕೂತಿರುವ ಡಿಸಿಎಂ ಡಿಕೆಶಿ ಏನೇ ಪಟ್ಟುಗಳನ್ನ ಪ್ರಯೋಗಿಸ್ಲಿ, ಏನೇ ದಾಳವನ್ನ ಉಳಿಸಿದ್ರು ನೋ ಯೂಸ್ ಅನ್ನುವಂತಾಗಿದೆ. ಸದ್ಯ ಕ್ರಾಂತಿ ತಣ್ಣಗಾಗ್ತಾ ಇರೋದು ಮಾತ್ರ ಉಕ್ಕೇರುವ ಕಡಲು ಶಾಂತವಾದಂತೆ.